ಇದರಿಂದನೇ ಇವತ್ತು ಈ ಅಧಿಕಾರ 1995ರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಈ ಕಾಯ್ದೆ ತಿದ್ದುಪಡಿ 1913ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಕೇಂದ್ರದಲ್ಲಿದ್ದು ಈ ರೀತಿ ಮಾಡೋದ್ರಿಂದನೇ ಕೂಡ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಇನ್ನೊಂದು ಈ ಕಾಯ್ದೆಯಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಕಾಯ್ದೆಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಒಬ್ಬ ರೈತ ಇರ್ತಾನೆ ಅವನು ರೈತ ಈ ವಕ್ಫ್ ಬೋರ್ಡ್ದು ನನ್ನ ಹೆಸರು ಪಾಣಿನಲ್ಲಿ ವಕ್ಫ್ ಬೋರ್ಡ್ ಅಂತ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ರೈತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಬೇಕು ದಾಖಲೆ ಇಟ್ಕೊಂಡು ಇದು ನನ್ನ ಆಸ್ತಿ ಅಂತೇಳಿ ಪ್ರೂವ್ ಮಾಡಬೇಕು ಅದೇ ಕಂಪ್ಲೇಂಟು ವಕ್ಫ್ ಬೋರ್ಡ್ ಏನಾನ ಕಂಪ್ಲೇಂಟ್ ಕೊಟ್ಬಿಡ್ತು ಅಂತ ಇಟ್ಕೊಳ್ಳಿ ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ವಕ್ಫ್ ಬೋರ್ಡ್ ಅವರು ಆ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಂಗಿಲ್ಲ ರೈತ ಆದ್ರೆ ಅವನ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಬೇಕು ಆದ್ರೆ ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ನನ್ನ ಆಸ್ತಿ ಅಂತ ವಕ್ಫ್ ಬೋರ್ಡ್ ದಾಖಲೆಗಳನ್ನ ಕೊಡಬೇಕಾಗಿದ್ದಿಲ್ಲ ಅಲ್ಲಿ ರೈತನೇ ಕೊಡಬೇಕು ಇದು ಅನ್ಯಾಯ ಅಂತ ಅಶೋಕಣ್ಣ ಇಬ್ಬರಿಗೂ ಒಂದೇ ಇರಬೇಕಲ್ಲ ಇಬ್ಬರಿಗೂ ಒಂದೇ ನ್ಯಾಯ ಇರಬೇಕು ಕಂಪ್ಲೇಂಟ್ ಯಾರೇ ಕೊಡ್ಲಿ ಕಂಪ್ಲೇಂಟ್ ಯಾರೇ ಫಿನಿಶ್ ಮಾಡಲಿ ಇಷ್ಟೊಂದು ಕೂತ್ಕೊಳ್ಳಿ ಅವ್ರು ಫಿನಿಶ್ ಮಾಡ್ಲಿ ನಾನು ಯಾವ್ದು ಕಂಡಮೆ ಮಾಡ್ತಾ ಇಲ್ಲ ಮಾಡ್ತಾರೆ ಎದ್ದೆದ್ದು ಅಂತ ಅರ್ಥ ನಾನು ಕಂಡಮೆ ಯಾರನ್ನು ಮಾಡ್ತಾ ಇಲ್ಲ ನಾನೇನು ಅಂದಿಲ್ಲ ಕ್ಲಾರಿಫಿಕೇಶನ್ ಆಮೇಲೆ ಮಾಡಿ ಕೊನೆಯಲ್ಲಿ ಇಲ್ಲಿ ರೈತನೇ ಸಾಕ್ಷಿ ಕೊಡ್ಬೇಕು ಇವತ್ತು ಇದು ಸರಿ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಮತ್ತೆ ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಭಾವಿಸಿದರೆ ಸಾಕು ಅದನ್ನ ಪರಿಶೀಲನೆ ಮಾಡಿ ವಕ್ಫ್ ಬೋರ್ಡ್ ಅವರು ಇದು ನಮ್ದು ಆಸ್ತಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಯಾವುದೇ ಕೋರ್ಟ್ಗೆ ಹೋಗಕ್ಕಾಗಲ್ಲ ನೀವು ಅಪೀಲ್ ಮಾಡಬೇಕಾಗಿರೋದು ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಇರ್ತತ ಅಲ್ಲೇ ನಾನು ಬೆಳಗ್ಗೆನೂ ಹೇಳಿದೆ ನೀವಿರಲಿಲ್ಲ ಮೈಸೂರು ನಾನು ಹೋಗಿದ್ದೆ ಆ ಮೈಸೂರಲ್ಲಿ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಇರೋರೆಲ್ಲ ಕುರುಬರೆ 100% ನಾನು ಹೋಗಿದ್ದೀನಿ ಸ್ಥಳದಲ್ಲಿ 100% ಎಲ್ಲ ಕುರುಬರೆ ಇರೋದು ಅಷ್ಟು ಮನೆಗೆ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂದೆ 60-70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅವರಿಗೆ ಪತ್ರ ಕೊಟ್ಟಿದೆ ಸರ್ ದಯಮಾಡಿ ಅಶೋಕ್ ಅವರೇ ಆ ನೋಟಿಸ್ಗಳು ಕಾಪಿ ಕೊಡಿ ಒಂಚೂರು ಇಮಿಡಿಯೇಟ್ ಬಾಯಿ ಬಂದಾಗ ಏನೋ ಒಂದು ಮಾತಾಡ್ಬಿಡ ಇಲ್ಲ ಇಲ್ಲ ಏನೋ ಮಾತಾಡ್ಬಿಡದ ನಾನೇನ್ ಹೇಳಿದೆ ನೋಟಿಸ್ ಕೊಡೋಕೆ ಸಾಧ್ಯನಾ ಅದು ಸತ್ಯಾಂಶ ಏನಾದ್ರು ಒಂದು ಇರ್ಬೇಕು ದಾಖಲೆ ಸಮೇತ ನೀವು ಮಾತಾಡ್ತೀವಿ ಸಮೇತ ಮಾತಾಡ್ತೀವಿ ಸಚಿವರೇ ಬರ್ತೀನಿ ಅಲ್ಲಿ ಮಾತಾಡ್ತೀವಿ ಸಚಿವರೇ ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ ಇಲ್ಲಿ ದಾಖಲೆಗಳು ಇಟ್ಕೊಂಡೆ ದಾಖಲೆಗಳಿದೆ ದಾಖಲೆಗಳಿದೆ ಕೊಡ್ತೀನಿ ಈಗ ಇಲ್ಲಿದೆ ಒಂದೇ ನಿಮಿಷ ಅವರು ಸವಾಲಾಗ್ತಾವ್ರೆ ಕೊಡಿ ಅಂತ ನಾನು ರೆಡಿ ಇದ್ದೀನಿ ಒಂದೇ ನಿಮಿಷ ನಾನು ತಪ್ಪು ಮಾಡಿದ್ರೆ ಸವಾಲಲ್ಲ ಇಟ್ ಅಪೀಲ್ ಸವಾಲಲ್ಲ ಅಪೀಲ್ ಹಾಕಿ ಇಲ್ಲ ಇಲ್ಲ ಸವಾಲ್ ನೀವು ಅವ್ರ ಸವಾಲ್ ಹಾಕಿದ್ರೆ ಪಾಯಿಂಟ್ ಆಫ್ ಆರ್ಡರ್ ನಾನು ಸವಾಲ್ ಸ್ವೀಕಾರ ಮಾಡ್ತೀನಿ ಪಾಯಿಂಟ್ ಆಫ್ ಆರ್ಡರ್ ಸ್ವೀಕಾರ ಮಾಡ್ತೀನಿ ಸಭಾಧ್ಯಕ್ಷರೇ ಪಾಯಿಂಟ್ ಆಫ್ ಆರ್ಡರ್ ಇದೆ ಒಂದೇ ನಿಮಿಷ ಈಗ ಒಂದೇ ನಿಮಿಷ ಅವರು ಹೇಳಿರೋದಕ್ಕೆ ಜಮೀರ್ ಅಹಮದ್ ನನ್ನ ಬಹಳ ಪರಿಚಯ ಮೊದಲಿಂದನೂ ಪರಿಚಯ ಆತ್ಮೀಯರು ಅದಕ್ಕೆ ನಾನು ಹೇಳ್ತೀನಿ ಈಗ ನಾನು ಹೇಳಿದ್ನಲ್ಲ ಯಾವುದು ಮೈಸೂರು ಚಾಮುಂಡಿ ಇದ್ರದ್ದು ಹೇಳಿದ್ನಲ್ಲ ನಾನು ಅದನ್ನ ನಾನು ದಾಖಲೆಗಳನ್ನ ಕೊಡ್ತೀನಿ ಅವರಿಗೆ ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ ನಾನು ಕಟಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು ನೀವು ನನಗೆ ಚಿಮಾರಿ ಹಾಕಿ ಇಲ್ಲ ಅಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ ಹೇಳಿ ಚಾಲೆಂಜ್ ಬೇಡ ಹಾಕ್ತೀರಾ ನಾನು ರೆಡಿ ಇದ್ದೀನಿ ಅಶೋಕ್ ಅವರೇ ಕೇಳಿ ಅಶೋಕ್ ಅವರೇ ಅಶೋಕ್ ಅವರೇ ನಿಮ್ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ ಏನು ತಾವು 101 ನೋಟಿಸ್ ಏನೋ ಕೊಟ್ಟಿದ್ದೀರಿ ಅಂತ ಹೇಳ್ತಿರಲ್ಲ ಅದ್ ನನ್ ಕೈ ಕೊಡಿ ಒಪ್ಪಿದ್ದೀರಿ ಕೊಟ್ಟಿದ್ದೀರಿ ಕೋರ್ವು ಬೇರೆಯವ್ರಿಗೆ ಯಾರು ಕೊಡೋಕೆ ಸಾಧ್ಯ ಆಗಲ್ಲ ಯಾರು ಬೇಕಾದ್ರೆ ನೋಟಿಸ್ ಕೊಡ್ಬೋದಾ ಯಾರು ನೋಟಿಸ್ ಒಪ್ಪೋಟಿಂದ ಕೊಡ್ತಾರಾ ಯಾರು ನೋಟಿಸ್ಗಳು ಕೊಡೋದು ಈಗ ಏನ್ ಹೇಳಿಲ್ಲ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ಎಸಿಗಳು ನೋಟಿಸ್ ಕೊಡೋದು ವಕ್ಫ್ ಬೋರ್ಡ್ ಇಂದ ಯಾವ ನೋಟಿಸ್ ಇದಕ್ಕೆ ಉತ್ತರ ಹೇಳಪ್ಪ ಯಾರು ಅದಕ್ಕೆ ಉತ್ತರ ಹೇಳು ಉತ್ತರ ಹೇಳು
ಮಿನಿಸ್ಟರ್ ಮತ್ತೆ ನಮ್ಗೇನಾರ ರಾಯರೆಡ್ಡಿ ಬೇರೆಯವ್ರ ಆಸ್ತಿಗೆ ಹೇಳ್ಕೊಡಿ ಅವ್ರು ಸ್ವಲ್ಪ. ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು, ಹಾ. ರಾಜಕೀಯದಿಂದ ನಿರ್ವಹಣೆ ತಗೊಂತೀನಿ ನಾನು. ಓಕೆನಾ? ಏನೋ ಅದು ಓಕೆನಾ? ಗೊತ್ತಿಲ್ಲ ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ನಿಂತ್ಕೊಂಡು ಹಂಗೆ ಹೇಳ್ಬೇಡ್ರಿ. ನಾನು ರಾಜೀನಾಮೆ ಕೊಡ್ತೀನಿ ನಾನು, ಯಾಕೆ ರಾಜಕೀಯದಿಂದ ನಿರ್ವಹಣೆ ಹೋಗ್ತೀನಿ ನಾನು.